Students, I welcome you all to Current Affair Lectures by Azad ICS Academy, and today we are going to look into the current affairs of July month. So, ಆಜಾದ್ ICS ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಜುಲೈ ತಿಂಗಳಿನ ಕರೆಂಟ್ ಅಫೇರ್ಸ್ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾನು 2 ಹೊಸ ಟಾಪಿಕ್ಸ್ಗಳನ್ನ ತಗೊಂಡು ಬಂದಿದ್ದೀನಿ. ಮೊದಲನೇ ಟಾಪಿಕ್ ಬಂದ್ಬಿಟ್ಟು ನೋಡಿ, ನಮ್ಮ ಉಪ ರಾಷ್ಟ್ರಪತಿ ಆದ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕಾರಣಗಳು ಏನಪ್ಪಾ ಅಂತಂದ್ರೆ ಅವರ ಆರೋಗ್ಯದ ಕಾರಣಗಳಿಂದಾಗಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಬರೋದು ಉಪ ರಾಷ್ಟ್ರಪತಿಯ ಹುದ್ದೆ ಅಂತ ಹೇಳ್ಬೋದು. ವೈಸ್ ಪ್ರೆಸಿಡೆಂಟ್, ದ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಪರ್ಟಿಕ್ಯುಲರ್ ಕರೆಂಟ್ ಅಫೇರ್. ಓಕೆ, ಜಗದೀಪ್ ಧನ್ಕರ್ ಅವರು 14ನೆಯ ಉಪ ರಾಷ್ಟ್ರಪತಿ ಆಗಿದ್ರು, ನಮ್ಮ ಭಾರತದ ಉಪರಾಷ್ಟ್ರಪತಿ ಆಗಿದ್ರು. ಇವಾಗ ಅವರು ರಿಸೈನ್ ಮಾಡಿದ್ದಾರೆ ಅಥವಾ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅವರ ಪೊಸಿಷನ್ ಇಂದ. ಯಾವತ್ತು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಜುಲೈ 21, 2025ರಲ್ಲಿ. ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ಆರೋಗ್ಯದ ಕಾರಣಗಳಿಂದಾಗಿ. ಅವರು 74 ಇಯರ್ಸ್, ಅವರು ಅಂದ್ರೆ ಅವರಿಗೆ ಈ 74 ಇಯರ್ಸ್ ಓಲ್ಡ್. ಇವಾಗ ನೋಡಿ, ಈ ವಯಸ್ಸಿನಲ್ಲಿ ಅವ್ರಿಗೆ ಆಬ್ವಿಯಸ್ಲಿ ಆರೋಗ್ಯ ಅಷ್ಟು ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಆರೋಗ್ಯದ ಕಾರಣಗಳಿಂದಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಕೆಳಗೆ ಇಳಿತಾ ಇದ್ದಾರೆ. ಇನ್ನೂ 2 ವರ್ಷ ಇತ್ತು ಅವರ ಅವಧಿ ಮುಗಿಯೋಕೆ. ಅಂದ್ರೆ ಉಪರಾಷ್ಟ್ರಪತಿ ಅವರು 5 ವರ್ಷ ಇರಬೇಕು. ಅಂದ್ರೆ ನೀವು ಯಾವತ್ತು ಅಪಾಯಿಂಟ್ ಆಗ್ತಿರೋ ಅವತ್ತಿಂದ ನೀವು 5 ವರ್ಷದವರೆಗೂ ನೀವು ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸಬೇಕು. ಆದ್ರೆ ಇನ್ನೂ 2 ವರ್ಷ ಇನ್ನೂ 2 ವರ್ಷ ಇದೆ. ಅವ್ರು ಬರೀ 3 ವರ್ಷ ಮಾತ್ರ ಕೆಲಸ ಮಾಡಿದ್ದಾರೆ, ಇನ್ನೂ 2 ವರ್ಷ ಬಾಕಿ ಇದೆ. ಇರೋವಾಗ್ಲೇನೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವಾಗ ಅವರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಮೆಡಿಕಲ್ ಕೇರ್ ಅವ್ರಿಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಅಥವಾ ಮೆಡಿಕಲ್ ಅಡ್ವೈಸ್ ಅವ್ರಿಗೆ ಸಿಕ್ಕಿದೆ. ಏನಪ್ಪಾ ಅಂತಂದ್ರೆ ಇವಾಗ ಅವರು ರೆಸ್ಟ್ ಮಾಡಬೇಕು ಅಂತ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ರಾಜೀನಾಮೆಯನ್ನ ಅವರು ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ನಮ್ಮ ರಾಷ್ಟ್ರಪತಿಯ ಆದಂತ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ ಅವರ ರಾಜೀನಾಮೆಯನ್ನ ಕೊಡ್ತಾರೆ. ಹೀಸ್ ರೆಸಿಗ್ನೇಷನ್ ಲೆಟರ್ ಇಸ್ ಅಡ್ರೆಸ್ಡ್ ಟು ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅಂಡ್ ಶೇರ್ಡ್ ಇಟ್ ಆನ್ ದ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ. ಅವರು ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಲ್ಲಿ ಇದನ್ನ ಹಾಕ್ತಾರೆ. ಇದು ಎಲ್ಲಿ ಬರ್ದಿದೆ ಅಂತ ನೋಡಿ, ಇಟ್ಸ್ ಇಮಿಡಿಯೇಟ್ ರೆಸಿಗ್ನೇಷನ್ ಅಂಡರ್ ಆರ್ಟಿಕಲ್ 67A. ನಮ್ಮ ಸಂವಿಧಾನದ ವಿಧಿ 67A ಪ್ರಕಾರ ಏನ್ ಮಾಡಬಹುದು ಅಂತ ಅಂದ್ರೆ ನೋಡಿ, ಇಟ್ ಅಲೌಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, 67A of Indian Constitution of India allows the vice president to resign from their office by writing a letter of resignation to president of India ಅಂತಂದ್ರೆ ನೋಡಿ, ನಮ್ಮ ಭಾರತದ ಸಂವಿಧಾನದಲ್ಲಿ 67A ವಿಧಿಯ ಪ್ರಕಾರ ಏನಾಗುತ್ತಪ್ಪ ಅಂತಂದ್ರೆ ನೀವು ನಿಮ್ಮ ರಾಜೀನಾಮೆಯನ್ನ ಕೊಡಬಹುದು. ಯಾರು? ಉಪ ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರಿಗೆ ರಾಜೀನಾಮೆಯನ್ನ ಬರೀಬಹುದು. ಇದು ಹೇಳುತ್ತೆ. ದಿಸ್ ಆರ್ಟಿಕಲ್ ಬಿಕಮ್ಸ್ ಇಂಪಾರ್ಟೆಂಟ್. ಈ ವಿಧಿ ಏನಿದೆ, ಈ ವಿಧಿ ಇಂಪಾರ್ಟೆಂಟ್ ಆಗುತ್ತೆ. ಕೇಳಬಹುದು ನಿಮ್ಮ ಪರೀಕ್ಷೆಯಲ್ಲಿ. ಯಾವುದೇ ಪರೀಕ್ಷೆ ನೀವು ಬರೀರಿ, UPSC ಬರೀರಿ ಅಥವಾ ನಿಮ್ಮ KS ಬರೀರಿ, ಯಾವುದೇ ಪರೀಕ್ಷೆನ ನೀವು ಬರೋದ್ರು ಈ ವಿಧಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ಆಫೀಸ್ ಏನಿದೆ, ವೈಸ್ ಪ್ರೆಸಿಡೆಂಟ್ ಅಥವಾ ಉಪರಾಷ್ಟ್ರಪತಿ ಅನ್ನೋ ಆಫೀಸ್ ಏನಿದೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ಉಪರಾಷ್ಟ್ರಪತಿ ಆಗ್ಬೇಕು ಅಂದ್ರೆ ನಿಮ್ಗೆ ಯಾವ ಕ್ವಾಲಿಫಿಕೇಶನ್ಸ್ ಇರಬೇಕು, ಯಾವ ಅರ್ಹತೆಗಳಿರ್ಬೇಕು, ಹೇಗೆ ನಿಮ್ಮನ್ನ ಆ ಆಫೀಸ್ ಇಂದ ತೆಗಿಬಹುದು, ಯಾವ ಕಾರಣಗಳಿಗೆ ಆ ಆಫೀಸ್ ಎಂಟಿ ಆಗುತ್ತೆ, ಈ ಎಲ್ಲವನ್ನು ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಓಕೆ, ಸೊ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಿ, ಅಂದ್ರೆ ಉಪರಾಷ್ಟ್ರಪತಿ. ಓಕೆ, ಐ ಫಾರ್ಗಾಟ್ ಇನ್ ಇಂಗ್ಲಿಷ್. ಸೊ ದ current president, vice president, Jagdeep Dhankhar is now going to resign, or he has already resigned from his position on July 20th, 21st July 2025. And why is he resigning? Because he is having a lot of health issues. I think he also had a cardiac arrest recently, and because of this, at the age of 74, what he's doing is he's stepping down. See, the term of office for vice president is 5 years, but he has only completed 3 years and he still have 2 years, and yet he has resigned. And why he's resigned? Because obviously he's got a medical advice that he should be taking care of his health, and because of that probably he is now resigned. And how is he resigning? He is writing a resignation letter to the Prime Minister of India, that is Draupadi Murmu. Where is it exactly mentioned? See, according to Article 67A of Indian Constitution, it says that our Indian Constitution allows the vice president to write a resignation to the president of India. So under this article, he has written a resignation, and I think probably it has been accepted. After this is accepted, he has also put it in the social media that he has been resigned, or he is given the resignation, and it has been accepted also, right? Now let us see the important topics or important things that we need to understand about the vice president. See, the president is called the first citizen of India. Similarly, the vice president of India is the second highest constitutional office in our country after the president of India. As I already told you, the order of the rank, first comes the president and then comes the vice president. The vice president is accorded the rank next to the president of India. And this office is a
modeled on the lines of America's vice president. The vice president's main role acts as a president if the president cannot perform his duties, such as, especially when the person is dead or on resignation or on impeachment. What happens here is if the president is not able to perform the duties properly, that is when the vice president will perform or act as a president. Okay. The vice president also serves as a chairman of Rajya Sabha, that is Council of the States, the upper house of the Indian Parliament. See, we need to understand that in Indian Constitution, we do not have any work of a vice president. Please understand. So vice president is actually called the chairman of Rajya Sabha. He's appointed or he's getting salaries not for being the vice president, but he's getting salary because he is a chairman of Rajya Sabha. Please understand this. So, and he is going to only act as a president, okay? If the president is not able to perform the duties, only when the person is dead or the person is resigned or if the person is being impeached, okay? So this is the reason that a president will be not able to perform their duties. At that point of time, vice president will act as an acting president. Now, please understand, vice president can act as a president only for 6 months, because within 6 months, the Electoral Office or Election Commission of India has to appoint or conduct a fresh election and a new president has to come. So the maximum period is 6 months, and within 6 months, the Election Commission will come up with a new president, and that time vice president will go back to the vice president's position and do the duty of being a chairman of Rajya Sabha. ಇವಾಗ ನೋಡಿ, ಉಪ ಪ್ರಧಾನ ಮಂತ್ರಿ ಅವರು ಎರಡನೆಯ ಅತ್ಯುನ್ನತ ಸಂವಿಧಾನದ ಹುದ್ದೆಯಲ್ಲಿದ್ದಾರೆ. ಸೊ ಇಟ್ ಇಸ್ ವಾಟ್ ಇಸ್ ಎರಡನೆಯ ಅತ್ಯುನ್ನತ ಸಂವಿಧಾನದ ಹುದ್ದೆ. ಸೊ ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಅಂದ್ರೆ ಮೊದಲನೆಯ ಅತ್ಯುನ್ನತ ಹುದ್ದೆ ಯಾವ್ದಪ್ಪ? ನಿಮ್ಮ ಪ್ರಧಾನ ಮಂತ್ರಿದು. ಅದೇ ರಾಷ್ಟ್ರಪತಿ ಇದು. ದಟ್ ಇಸ್ ರಾಷ್ಟ್ರಪತಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ದ ಫಸ್ಟ್. ಎರಡನೇದು ಬಂದ್ಬಿಟ್ಟು ನಿಮ್ಮ ಉಪ ರಾಷ್ಟ್ರಪತಿ ಅವರದು. ದ ವೈಸ್ ಪ್ರೆಸಿಡೆಂಟ್, ನಾವು ನೋಡಿ ಈ ರ್ಯಾಂಕ್ ಏನಿದೆ ನಮ್ಮ ಭಾರತದಲ್ಲಿ, ನಾವು ಉಪರಾಷ್ಟ್ರಪತಿಯ ಹುದ್ದೆ ಏನಿದೆ ಅದನ್ನ ನಾವು ಯಾವ ದೇಶದಿಂದ ನಾವು ಏನ್ ಮಾಡಿದ್ವಿ, ಕಾಪಿ ಮಾಡಿದೀವಿ, ಅಥವಾ ಯಾವ ದೇಶದವರ ಮಾದರಿಯಾಗಿದೆ ನಮಗೆ ಅಂತ ಅಂದ್ರೆ ಅದು ಅಮೆರಿಕ ದೇಶದ ಉಪ ರಾಷ್ಟ್ರಪತಿಯವರು. ಅಮೆರಿಕಾದಲ್ಲಿ ಹೇಗೆ ರಾಷ್ಟ್ರಪತಿ ಇದ್ದಾರೆ, ಉಪರಾಷ್ಟ್ರಪತಿ ಇದ್ದಾರೆ, ಅಥವಾ ಅಮೆರಿಕಾದ ಉಪರಾಷ್ಟ್ರಪತಿ ಹೇಗಿದ್ದಾರೆ, ಅದೇ ತರ ನಮ್ಮ ಭಾರತದಲ್ಲೂ ಅವರ ಮಾಡೆಲ್ನ ನಾವು ಏನ್ ಮಾಡಿದೀವಿ, ಅನುಸರಿಸ್ಕೊಂಡು, ಅಥವಾ ಅವರ ಮಾಡೆಲಿನ ಆಧಾರದ ಮೇಲೆ ನಮ್ಮ ಭಾರತದಲ್ಲಿ ಏನಿದಾರಪ್ಪ ಅಂತಂದ್ರೆ ಉಪ ರಾಷ್ಟ್ರಪತಿ ಇದ್ದಾರೆ. ನೋಡಿ, ಉಪರಾಷ್ಟ್ರಪತಿಯ ಮೇನ್ ಕೆಲಸ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಷ್ಟ್ರಪತಿಯವರು ಅಂದ್ರೆ ದ್ರೌಪದಿ ಮುರ್ಮು ಅವರು ಯಾವುದೇ ಕಾರಣಾಂತಗಳಿಂದ ಅವರ ಕೆಲಸವನ್ನ ನಿರ್ವಹಿಸಕ್ ಆಗ್ತಾ ಇಲ್ಲ. ಏನೇ ಕಾರಣಗಳಾಗಿರಬಹುದು ನೋಡಿ, ಕಾರಣಗಳು ಅವರು ಮರಣ ಆಗಿರಬಹುದು ಅಂತಂದ್ರೆ, ಅವರು ಸಡನ್ ಡೆತ್ ಆಗಿರ್ಬೋದು, ಅಥವಾ ಅಚಾನಕ್ ಆಗಿ ಅವರು ಸಾವನ್ನಪ್ಕೊಳ್ತಾರೆ ಅಂದ್ರೆ ಅವರ ಮರಣವನ್ನ ಹೊಂದ್ತಾರೆ, ಅಥವಾ ರಾಜೀನಾಮೆ ಕೊಡ್ತಾರೆ ಯಾವುದೇ ಕಾರಣಗಳಿಂದ. ಇವಾಗ ನೋಡಿ, ನಮ್ಮ ಉಪರಾಷ್ಟ್ರಪತಿ ಆದಂತ ಜಗದೀಪ್ ಅವರೇ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಯಾಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ? ಅವರಿಗೆ ಅವರ ಆರೋಗ್ಯದ ಕಾರಣದಿಂದ. ಅದೇ ತರ ನಮ್ಮ ದೇಶದ ವೈಸ್ ಪ್ರೆಸಿಡೆಂಟ್ ಅವರು ಅಥವಾ ಪ್ರೆಸಿಡೆಂಟ್ ಅವರು ಯಾವುದೇ ಕಾರಣಗಳಿಂದಾಗಿ ಅವರು ಮರಣವನ್ನ ಹೊಂದಿದ್ರೆ, ಅಥವಾ ರಾಜೀನಾಮೆಯನ್ನು ಕೊಟ್ರೆ, ಅಥವಾ ದೋಷಾರೋಪಣೆಯ ಕಾರಣದಿಂದಾಗಿ, ದೋಷಾರೋಪಣೆ ಅಂತಂದ್ರೆ ಇಂಪೀಚ್ಮೆಂಟ್ ಅಂತ ಹೇಳ್ತೀವಿ, ಅವರ ಕಾರ್ಯವನ್ನು ಕರೆಕ್ಟ್ ಆಗಿ ನಿಭಾಯಿಸ್ತಾ ಇಲ್ಲ ಅಂದಾಗ ನಾವು ಪ್ರೆಸಿಡೆಂಟ್ ನ ಇಂಪೀಚ್ ಮಾಡಬಹುದು. ಓಕೆ, ಆ ತರ ಆದಾಗ ಏನಾಗುತ್ತಪ್ಪ ಅಂತಂದ್ರೆ, ನಿಮ್ಮ ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟ್ ಆಗಿ ಕಾರ್ಯವನ್ನ ಮಾಡ್ತಾರೆ. ಅಂತಂದ್ರೆ ನಿಮ್ಮ ಉಪ ರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕೆಲಸವನ್ನ ಮಾಡ್ತಾರೆ. ನೋಡಿ, ಅವರು ಬರೀ ರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕೆಲಸ ಮಾಡುವ ಸಮಯ ಏನಿದೆ ಅದು ಬರೀ 6 ತಿಂಗಳು ಮಾತ್ರ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಯಾವುದೇ ಕಾರಣಗಳಿಂದ ನಿಮ್ಮ ರಾಷ್ಟ್ರಪತಿ ಅವರು ಕೆಲಸವನ್ನ ಮಾಡಕ್ಕಾಗದೆ ಅವರು ರಿಸೈನ್ ಮಾಡಿದ್ರೆ, ಆ 6 ತಿಂಗಳಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೊಸ ರಾಷ್ಟ್ರಪತಿಯ ಎಲೆಕ್ಷನ್ಸ್ ನ ಕಂಡಕ್ಟ್ ಮಾಡಬೇಕು. ಅದಕ್ಕೆ ಒಬ್ಬ ಉಪ ಪ್ರಧಾನ ಮಂತ್ರಿ ಅವರು, ಉಪರಾಷ್ಟ್ರಪತಿ ಅವರು ಎಷ್ಟು ದಿವಸ ರಾಷ್ಟ್ರಪತಿಯಾಗಿ ಕೆಲಸ ಮಾಡಬಹುದು ಅಂತಂದ್ರೆ, ಮ್ಯಾಕ್ಸಿಮಮ್ ಟೈಮ್ ಪೀರಿಯಡ್ ಇಸ್ 6 ತಿಂಗಳು ಮಾತ್ರ. ಓಕೆ, ವೈಸ್ ಪ್ರೆಸಿಡೆಂಟ್ ಕ್ಯಾನ್ ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಓನ್ಲಿ ಫಾರ್ ಮ್ಯಾಕ್ಸಿಮಮ್ ಆಫ್ 6 ಮಂತ್ಸ್. ಯಾಕೆಂದ್ರೆ ಅದಾದ್ಮೇಲೆ ಅವ್ರಿಗೆ ಮಾಡಕ್ ಆಗಲ್ಲ, ಅಷ್ಟರೊಳಗಡೆ ಹೊಸ ಪ್ರೆಸಿಡೆಂಟ್ ಅವರು ಬಂದಿರ್ತಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನೋಡಿ, ನಮ್ಮ ಭಾರತದ ಸಂವಿಧಾನದ ಪ್ರಕಾರ ನಮ್ಮ ಉಪರಾಷ್ಟ್ರಪತಿ ಏನಿದ್ದಾರೆ, ದಟ್ ಇಸ್ ದ ವೈಸ್ ಪ್ರೆಸಿಡೆಂಟ್, ಅವರು ಚೇರ್ಮನ್ ಆಫ್ ರಾಜ್ಯಸಭಾ ಅಂತಂದ್ರೆ ನಮ್ಮ ರಾಜ್ಯಸಭೆಯ ಅಧ್ಯಕ್ಷರಾಗಿ ಅಥವಾ ಚೇರ್ಮನ್ ಆಗಿ ಕೆಲಸವನ್ನ ಮಾಡ್ತಾರೆ. ಅವರಿಗೆ ಸ್ಯಾಲರಿ ಸಿಗೋದು ಚೇರ್ಮನ್ ಆಫ್ ರಾಜ್ಯಸಭಾ ಆಗಿರೋದಕ್ಕೆ ಮಾತ್ರ. ಓಕೆ, ಸೊ ವಿಚ್ ಇಸ್ ದ ಅಪ್ಪರ್ ಹೌಸ್, ನಮ್ಮ ಮೇಲ್ಮನೆ ಆಗಿರುವಂತ, ನಮ್ಮ ಸಂವಿಧಾನದ ಮೇಲ್ಮನೆ ಆಗಿರುವಂತ ಭಾರತೀಯ
ಸಂಸತ್ತಿನ ಮೇಲ್ಮನೆ, ಭಾರತೀಯ ಸಂಸತ್ತಿನ ಮೇಲ್ಮನೆ ಅಥವಾ ಭಾರತೀಯ ಪಾರ್ಲಿಮೆಂಟ್, ಇಂಡಿಯನ್ ಅಪರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ರಾಜ್ಯಸಭಾ ಅಂತ ಹೇಳ್ತೀವಿ ಅಥವಾ ಕೌನ್ಸಿಲ್ ಆಫ್ ದ ಸ್ಟೇಟ್ಸ್ ಅಂತ ಹೇಳ್ತೀವಿ. ಆ ಒಂದು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಥವಾ ರಾಜ್ಯಸಭೆಯ ಚೇರ್ಮನ್ ಆಗಿ ನಿಮ್ಮ ವೈಸ್ ಪ್ರೆಸಿಡೆಂಟ್ ಅವರು ಕೆಲಸವನ್ನ ಮಾಡ್ತಾರೆ. ಈ ವೈಸ್ ಪ್ರೆಸಿಡೆಂಟ್ ಅವರಿಗೆ ವೈಸ್ ಪ್ರೆಸಿಡೆಂಟ್ ಆಗಿರೋದಕ್ಕೆ ಸ್ಯಾಲರಿ ಸಿಗೋದಿಲ್ಲ, ಅವರಿಗೆ ಚೇರ್ಮನ್ ಆಫ್ ರಾಜ್ಯಸಭಾ ಆಗಿರೋದಕ್ಕೆ ಸ್ಯಾಲರಿ ಸಿಗ್ತಾ ಇರುತ್ತೆ. ಇದಿಷ್ಟು ನಮ್ಮ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಇರುವಂತ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ಆರ್ಟಿಕಲ್ 62, ಐ ಥಿಂಕ್ ಆರ್ಟಿಕಲ್ 62 ಇಂದ 73 ವರೆಗೆ ಅಥವಾ ನೀವೇನಂತ ಹೇಳ್ತೀರಿ ಕನ್ನಡದಲ್ಲಿ 62 ವಿಧಿಯಿಂದ ಹಿಡ್ಕೊಂಡು 73 ವಿಧಿವರೆಗೆ ಏನಿದೆ ಅವೆಲ್ಲ ವಿಧಿಗಳು ನಿಮ್ಮ ವೈಸ್ ಪ್ರೆಸಿಡೆಂಟ್ಗೆ ಅನ್ವಯಿಸುತ್ತೆ. ನೆಕ್ಸ್ಟ್ ವಿ ವಿಲ್ ಆಲ್ಸೋ ಸಿ ಕ್ವಾಲಿಫಿಕೇಶನ್ಸ್. ಇವಾಗ ನೀವು ವೈಸ್ ಪ್ರೆಸಿಡೆಂಟ್ ಆಗಬೇಕು ಅಂತಂದ್ರೆ ನೀವು ಯಾವ ಅರ್ಹತೆ ನಿಮಗಿರಬೇಕು ಅಥವಾ ಏನ್ ಕ್ವಾಲಿಫಿಕೇಶನ್ಸ್ ನಿಮ್ಗೆ ಇರಬೇಕು. ವಾಟ್ ಆರ್ ದ ಕ್ವಾಲಿಫಿಕೇಶನ್ ಇಫ್ ಯು ವಾಂಟ್ ಟು ಬಿಕಮ್ ಅ ವೈಸ್ ಪ್ರೆಸಿಡೆಂಟ್ ಆಫ್ ಅವರ್ ಕಂಟ್ರಿ? ಫಸ್ಟ್ ಇಸ್ ಯು ಶುಡ್ ಬಿ ದ ಸಿಟಿಸನ್ ಆಫ್ ಇಂಡಿಯಾ. Okay, and you should have completed 35 years of age. You should be qualified for an election as a member of Rajya Sabha. See, you should not be a member, you should be qualified. So you should be qualified to be a member of Rajya Sabha. Then you can be a vice president. And very important is you should not hold any office of profit. Antandre you should not get any proper salary from the union government or the central government or the local authority or any kind of public authorities in that manner, right? So this is something that we need to understand. Andre nimge ಯಾವ ಕ್ವಾಲಿಫಿಕೇಶನ್ಸ್ ಇರಬೇಕು ನೀವು ಪ್ರಧಾನಮಂತ್ರಿ ಆಗ್ಬೇಕು ಅಂತಂದ್ರೆ ನೋಡಿ, ಮೊದಲೇ ನೀವು ಭಾರತೀಯ ನಾಗರಿಕರಾಗಿರ್ಬೇಕು, ಆಮೇಲೆ ನಿಮ್ಗೆ 35 ವರ್ಷಗಳಿಗಿಂತ ಮೇಲೆ ಆಗಿರ್ಬೇಕು ಅಥವಾ ನೀವು 35 ವರ್ಷಗಳು ಕಂಪ್ಲೀಟ್ ಆಗಿರ್ಬೇಕು, ಮತ್ತೆ ನೀವು ರಾಜ್ಯಸಭೆಯ ಮೆಂಬರ್ ಆಗಿರೋದಕ್ಕೆ ಕ್ವಾಲಿಫೈ ಆಗಬೇಕು. ಅಂದ್ರೆ ಎಲೆಕ್ಟೆಡ್ ಮೆಂಬರ್, ಎಲೆಕ್ಷನ್ ಆಫ್ ರಾಜ್ಯಸಭಾ ಅಂತಂದ್ರೆ ನೀವು ರಾಜ್ಯಸಭೆಯ ಎಲೆಕ್ಷನ್ಗೆ ನಿಂತ್ಕೊಳ್ಳುವಷ್ಟು ಕ್ವಾಲಿಫಿಕೇಶನ್ ನಿಮ್ಗೆ ಇರಬೇಕು. ಅದಷ್ಟೇ ಅಲ್ಲದೆ ನೀವು ಯಾವುದೇ ತರವಾದ ಪ್ರಾಫಿಟ್ ನ ಇಸ್ಕೋಬಾರ್ದು. ಅಂದ್ರೆ ಯಾವುದೇ ತರವಾದ ಸ್ಯಾಲರಿ ಫ್ರಮ್ ವೇರ್, ಎಲ್ಲಿಂದ ಅಂತಂದ್ರೆ ನೋಡಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಯಾವುದೇ ಲೋಕಲ್ ಅಥಾರಿಟಿ ಆರ್ ಎನಿ ಪಬ್ಲಿಕ್ ಅಥಾರಿಟಿ, ಯಾವುದೇ ತರವಾದ ಸರ್ಕಾರದಿಂದ ನಿಮ್ಗೆ ಯಾವುದೇ ತರ ಸ್ಯಾಲರಿ ಬರಬಾರ್ದು. ಅಂದ್ರೆ ನೀವು ಬೇರೆ ಯಾವುದೇ ಆಫೀಸ್ ಆಫ್ ಪ್ರಾಫಿಟ್ ನ ಹಿಡ್ಕೊಂಡಿರ್ಬಾರ್ದು ನಿಮ್ ಕೈಯಲ್ಲಿ. ಅಂದಾಗ ನೀವು ಏನಾಗ್ತೀರಾ ಅಂತಂದ್ರೆ ಕ್ವಾಲಿಫೈ ಆಗ್ತೀರಾ ಫಾರ್ ಬೀಯಿಂಗ್ ಎಲೆಕ್ಟೆಡ್ ಆಸ್ ವೈಸ್ ಪ್ರೆಸಿಡೆಂಟ್. ಅದಷ್ಟೇ ಅಲ್ಲದೆ ನೋಡಿ, ಯಾವ ರೀಸನ್ಸ್ ಗಳಿಂದ, ವಾಟ್ ಇಸ್ ದ ಪ್ರೊಸೀಜರ್ ಫಾರ್ ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್. ನೋಡಿ, ಯಾವಾಗ ವೈಸ್ ಪ್ರೆಸಿಡೆಂಟ್ ಆಫೀಸ್ ಎಂಟಿ ಆಗ್ಬೋದು. ಒಂದು, ಅವರು ಮರಣ ಹೊಂದಾಗ, ಓಕೆ, ಅಥವಾ ಅವರು ರಿಸೈನ್ ಮಾಡಿದಾಗ, ರಾಜೀನಾಮೆ ಕೊಟ್ಟಾಗ, ಅಥವಾ ಇಂಪೀಚ್ಮೆಂಟ್ ಅಂತಂದ್ರೆ ಅವ್ರೇನಾದ್ರೂ ತಪ್ಪುಗಳನ್ನ ಮಾಡಿದ್ದಾರೆ ಅಥವಾ ಏನಾದ್ರೂ ಅವ್ರ ಕೈಯಿಂದ ಕೆಲಸವನ್ನ ಕರೆಕ್ಟ್ ಆಗಿ ನಿರ್ವಹಿಸಕ್ ಆಗಿಲ್ಲ ಅಂತಂದ್ರೆ ಇಂಪೀಚ್ಮೆಂಟ್ ಕೂಡ ಆಗಬಹುದು. ಇವಾಗ ನೋಡಿ, the vice president can be removed from his office before the completion of his term. The formal impeachment is not required. ಅಂತಂದ್ರೆ ಇಲ್ಲಿ ಫಾರ್ಮಲ್ ಆಗಿ ನೀವು ಇಂಪೀಚ್ ಮಾಡುವಂತ ಅವಶ್ಯಕತೆ ಇಲ್ಲ. He can be removed by the resolution passed by the majority of all then members of the Rajya Sabha. ಅದಕ್ಕೆ ನಾವೇನಂತ ಹೇಳ್ತೀವಿ, ಪರಿಣಾಮಕಾರಿ ಬಹುಮತ. ಅಂತಂದ್ರೆ ಯಾವತ್ತು ನಾವು ರೆಸೊಲ್ಯೂಷನ್ ಪಾಸ್ ಮಾಡ್ತಾ ಇದ್ದೀವೋ ಆವತ್ತು ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಬಹುಮತ ಸಿಕ್ಕರೆ ಅದು ಎಲ್ಲಿ, ರಾಜ್ಯಸಭೆಯಲ್ಲಿ. ನೋಡಿ, ವೈಸ್ ಪ್ರೆಸಿಡೆಂಟ್ ಇಸ್ ದ ಚೇರ್ಮನ್ ಆಫ್ ರಾಜ್ಯಸಭಾ. ಸೊ ಅದಕ್ಕೆ ಈ ರೆಸೊಲ್ಯೂಷನ್ ಏನಿದೆ ಅದನ್ನು ರಾಜ್ಯಸಭೆಯಲ್ಲಿ ಮಾತ್ರ ನಾವೇನ್ ಮಾಡ್ಬೋದು, ಇನಿಶಿಯೇಟ್ ಮಾಡ್ಬೋದು, ಅಲ್ಲಿಂದ ಮಾತ್ರ ಸ್ಟಾರ್ಟ್ ಮಾಡ್ಬೋದು. ಇವಾಗ ಪ್ರೆಸಿಡೆಂಟ್ ಇದ್ರೆ ಅದು ರಾಜ್ಯಸಭೆ ಮತ್ತೆ ರಾಜ್ಯಸಭಾ ಅಂಡ್ ಲೋಕಸಭಾ ಎರಡೂದ್ರಲ್ಲಿ ನಾವು ಇನಿಶಿಯೇಟ್ ಮಾಡ್ಬೋದು. ಆದ್ರೆ ವೈಸ್ ಪ್ರೆಸಿಡೆಂಟ್ ಚೇರ್ಮನ್ ಆಫ್ ರಾಜ್ಯಸಭಾ ಆಗಿರೋದ್ರಿಂದ ಈ ಒಂದು ಇನಿಷಿಯೇಷನ್ ಏನಿದೆ ಅದನ್ನ ನಾವು ರಾಜ್ಯಸಭೆಯಲ್ಲಿ ಮಾತ್ರ ಮಾಡಬಹುದು. ಸೊ ರಾಜ್ಯಸಭೆಯಲ್ಲಿ ನಾವು ಇನಿಷಿಯೇಟ್ ಮಾಡಿ ಅವಾಗ ನಮಗೆ ಪರಿಣಾಮಕಾರಿ ಬಹುಮತ ಅಂತಂದ್ರೆ ಎಫೆಕ್ಟಿವ್ ಮೆಜಾರಿಟಿಯಿಂದ ಏನಾದ್ರೂ ಇದು ಅಗ್ರಿ ಆದ್ರೆ, ಆಮೇಲೆ ನೋಡಿ ಲೋಕಸಭೆಯಲ್ಲಿ ಸರಳ ಬಹುಮತ. ಇನ್ ಲೋಕಸಭಾ ಇಟ್ ಇಸ್ ಸಿಂಪಲ್ ಮೆಜಾರಿಟಿ ಅಂಡ್ ಇನ್ ರಾಜ್ಯಸಭಾ ಇಟ್ ಇಸ್ ಎಫೆಕ್ಟಿವ್ ಮೆಜಾರಿಟಿ. ಇಫ್ ದ ರೆಸೊಲ್ಯೂಷನ್ ಇಸ್ ಪಾಸ್ಡ್, ದಟ್ ಮೀನ್ಸ್ there is a possibility that the vice president can be removed. ಓಕೆ, ಅವಾಗ ನಾವ್ ಏನ್ ಮಾಡಬಹುದು ಅಂತಂದ್ರೆ ವೈಸ್ ಪ್ರೆಸಿಡೆಂಟ್ ನ ಅವರ ಹುದ್ದೆಯಿಂದ ತೆಗೆಯಬಹುದು. This means that the resolution passed by the Rajya Sabha by an effective majority and Lok Sabha by simple majority. It must be noted that the effective majority in India is the only type of special majority and not separate one. Okay, ಇದೇನಪ್ಪ ಅಂತಂದ್ರೆ ಒಂಥರ ಸ್ಪೆಷಲ್ ಮೆಜಾರಿಟಿ ಇದ್ದಾಗೆ. Further, this resolution is ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ರಾಜ್ಯಸಭಾ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ಇದನ್ನ ನಾವು ರಾಜ್ಯಸಭಾ ಅಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡಬಹುದು, ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ ಆಗಲ್ಲ. ಓಕೆ, ಬಟ್ ನೋಡಿ, ಈ ಯಾವುದೇ ತರವಾದ ರೆಸೊಲ್ಯೂಷನ್ ನಾವು ಪಾಸ್ ಮಾಡಬೇಕು ಅಂತಂದ್ರೆ ಮೊದಲೇ 14 ದಿವಸಗಳ ನೋಟಿಸ್ ನ ಕೊಡ್ಬೇಕಾಗತ್ತೆ. ಅಂದ್ರೆ ನಾವು ನಿಮ್ಮನ್ನ ತೆಗಿಬೇಕು ಅಂತ ಹೇಳ್ತಾ ಇದೀವಿ ಅಂತಂದ್ರೆ ನೀವು 14 ದಿವಸ ಮುಂಚೆನೆ ಅವ್ರಿಗೆ ನೋಟಿಸ್ ನ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಕೊಡ್ಬೇಕಾಗತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ದಟ್ ಯು ನೀಡ್ ಟು ನೋ ವೆನ್ ಯು ವಾಂಟ್ ಟು ರಿಮೂವ್ ದ Vice President of India from the position. So what are the things that you need to know when you want to remove the Vice President from the position is that first thing is you can be removed
The person can be removed before the completion of the time itself. Okay, that person can be impeached. Okay, how the person can be impeached is, see, we all know that the vice president is the chairman of Rajya Sabha. So hence, what you need to understand here is that he will be, or the vice president will be, the removal of the procedure, or the removal procedure of vice president can be initiated only in the Rajya Sabha, not in the Lok Sabha. And Rajya Sabha has to give effective majority. Effective majority means then present. How many people are then present in the Rajya Sabha? The majority of that. Okay. And in it should be simple majority for the Lok Sabha, and if both of them agree, and that is when the entire process will start. Okay, this means that the resolution passed in the Rajya Sabha is the effective majority, and what we need to understand here is it can be introduced only in Rajya Sabha. Another important thing, whatever resolution you want to move, you have to give a 14 days notice in advance before it is given, or whatever resolution you want to pass, you need to give a 14 days notice before you pass this kind of a resolution, right? So this is about the vice president, and vice president office is very, very important. From article 62 to 73 is your I think, yeah, up to 73 is your vice president's office in the Constitution of India. So try to know this, it's very important. The elections of the vice president is done on the similar lines as of the president. Okay, that is nothing but you have indirect elections, and there's proportional representation, single transferable vote, etc. And the tenure is only for 5 years, and all of that. And we have copied this model of vice president from America, but there is a slight difference from American vice president and Indian vice president. Okay, now next important topic ಬಂದ್ಬಿಟ್ಟು ನೋಡಿ, ಇಂಡಿಯಾ ಬಿಕಮ್ಸ್ ಥರ್ಡ್ ಲಾರ್ಜೆಸ್ಟ್ ಸೋಲಾರ್ ಎನರ್ಜಿ ಜನರೇಟರ್. ಭಾರತ ಮೂರನೆಯ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದಕ ರಾಷ್ಟ್ರವಾಗಿದೆ ಅಂತಂದ್ರೆ ನೋಡಿ, ಇವಾಗ ಇಂಡಿಯಾ ಇಸ್ ನಾವ್ ಬಿಕಮಿಂಗ್ ವಾಟ್, ಆರ್ ಇಂಡಿಯಾ ಇಸ್ ನಾವ್ ಬಿಕಮ್ ಅ ಥರ್ಡ್ ಲಾರ್ಜೆಸ್ಟ್ ಜನರೇಟರ್ ಆಫ್ ಪವರ್ ಯೂಸಿಂಗ್ ದ ಸೋಲಾರ್ ಎನರ್ಜಿ. ಓಕೆ, ಇಂಡಿಯಾ ಹ್ಯಾಸ್ ಅಚೀವ್ ದ ಮೇಜರ್ ಮೈಲ್ ಸ್ಟೋನ್. ನೋಡಿ, ಒಂದು ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಮೈಲ್ ಸ್ಟೋನ್ ಇನ್ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್, ಬಿಕಮಿಂಗ್ ದ ಥರ್ಡ್ ಲಾರ್ಜೆಸ್ಟ್ ಸೋಲಾರ್ ಪವರ್ ಪ್ರೊಡ್ಯೂಸಿಂಗ್ ಇನ್ ದ ವರ್ಲ್ಡ್. ಅಂತಂದ್ರೆ ಪೂರಾ ಜಗತ್ತಿನಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸೌರಶಕ್ತಿಯನ್ನ ಉಪಯೋಗಿಸ್ಕೊಂಡು ನಾವು ಎನರ್ಜಿಯನ್ನ ಅಥವಾ ಶಕ್ತಿಯನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸೊ ಇಟ್ ಇಸ್ ವೆರಿ ಗುಡ್, ಒಳ್ಳೆಯ ಏನಂತ ಹೇಳ್ಬೋದು, ಸಾಧನೆ ಅಂತ ಹೇಳ್ಬೋದು. ನಾವು ಯಾವ ದೇಶವನ್ನ ಹಿಂದ್ ಹಾಕಿದೀವಿ ಅಂತ ಅಂದ್ರೆ ಜಪಾನ್ ದೇಶವನ್ನ ಹಿಂದ್ ಹಾಕಿದೀವಿ. ಯೂನಿಯನ್ ಮಿನಿಸ್ಟರ್ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ ಪ್ರಹ್ಲಾದ್ ಜೋಶಿ ಅವರು ಏನ್ ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ ಗುರುವಾರದ ದಿವಸ. ಏನಪ್ಪಾ ಅಂತಂದ್ರೆ ನೋಡಿ, ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆ ಅಂತಂದ್ರೆ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅವರ ಡೇಟಾ ಪ್ರಕಾರ ನಾವೇನ್ ಮಾಡಿದೀವಿ ಅಂತಂದ್ರೆ, ನಾವು ಜಪಾನ್ಗಿಂತ ಜಾಸ್ತಿ ಎನರ್ಜಿಯನ್ನ ಸೌರಶಕ್ತಿ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಜನರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಹುದು. ಸೊ ಯು ಕ್ಯಾನ್, ದೇರ್ ಆರ್ ಸಮ್ ಇನ್ಫಾರ್ಮೇಶನ್ ನೋಡಿ ಇಲ್ಲಿ ನಿಮಗೆ. ಇಂಟರ್ನ್ಯಾಷನಲ್ ಏಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಬಗ್ಗೆ ಗೊತ್ತಿರಬೇಕು ಒಂದ್ ಸ್ವಲ್ಪ. ಅದಷ್ಟೇ ಅಲ್ಲದೆ ಯು ಆಲ್ಸೋ ನೀಡ್ ಟು ನೋ ಅಬೌಟ್ ಪ್ರಹ್ಲಾದ್ ಜೋಶಿ, ಬಿಕಾಸ್ ಹಿ ಈಸ್ ದ ಯೂನಿಯನ್ ಮಿನಿಸ್ಟರ್ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ. And the important thing is the third largest solar producer. Which country are we overtaking? We are overtaking the Japan country, right? So apart from this, I hope this is clear that India has now become the third largest producer of solar power, okay, in the world, and we have overtaken Japan. And recently, that is in the month of July, Prahalad Joshi has told that according to the data that is cited from the International Renewable Energy Agency, we are the third largest solar power producer in the world, right? It's not just anybody who's telling, it is told by international agency. That means this is the correct information or a proper authenticated information that we have for us. Okay. Now, second important things, what are the key highlights? ಏನು key highlights ಅಂತ ನೋಡೋಣ. ನೋಡಿ, ನಮ್ಮ ಭಾರತದ ಸೌರಶಕ್ತಿಯ ಔಟ್ಪುಟ್ ಎಷ್ಟಿದೆ ನೋಡಿ. ಇಟ್ ಹ್ಯಾಸ್ ಜನರೇಟೆಡ್ 1,08,494 gigawatts. ಓಕೆ, ಆಫ್ ಸೋಲಾರ್ ಎನರ್ಜಿ. ಅಂದ್ರೆ ನಾವು ಇಷ್ಟು ಸೌರ ಶಕ್ತಿ ಅಥವಾ ಸೌರಶಕ್ತಿಯನ್ನ ನಾವು ಇಷ್ಟು ಜನರೇಟ್ ಮಾಡಕ್ಕಾಗಿದೆ ಈ ವರ್ಷ, ಅಥವಾ ಇಷ್ಟೊಂದು ಎನರ್ಜಿಯನ್ನ ನಾವು ಜನರೇಟ್ ಮಾಡಿದೀವಿ. ಎಷ್ಟಪ್ಪ ಅಂತಂದ್ರೆ 1,08,494 ಗೀಗಾವಾಟ್ಸ್ ಆರ್, ಅಷ್ಟೊಂದು ಎನರ್ಜಿನ ನಾವು ಜನರೇಟ್ ಮಾಡಿದೀವಿ. ಕಂಪ್ಯಾರಿಸನ್ ವಿತ್ ಜಪಾನ್, ನಾವು ಅಂದ್ರೆ ಹಿಂದೊಳಿಸಿರುವಂತ ಜಗತ್ತು, ಹಿಂದೊಳಿಸಿರುವಂತ ದೇಶ ಯಾವ್ದಪ್ಪ ಅಂತಂದ್ರೆ ಜಪಾನ್ ಅವ್ರು ಎಷ್ಟು ಪ್ರೊಡ್ಯೂಸ್ ಮಾಡ್ತಿದ್ರು ನೋಡಿ, 96,459 ಗೀಗಾವಾಟ್ ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ರು. ನಾವು ಅವ್ರಿಗಿಂತ ಇಷ್ಟು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ನೋಡಿ. ಪ್ಲೇಸ್ ಇಟ್ ಬಿಲೋ ದ ಇಂಡಿಯಾ ಇನ್ ಗ್ಲೋಬಲ್ ರ್ಯಾಂಕಿಂಗ್. ನೋಡಿ, ಮೊದಲು ಬಂದ್ಬಿಟ್ಟು ಚೈನಾ, ಸೆಕೆಂಡ್ ಇಸ್ ಯುನೈಟೆಡ್ ಸ್ಟೇಟ್ಸ್, ಥರ್ಡ್ ವಾಸ್ ಜಪಾನ್, ಫಸ್ಟ್ ನೌ ಇಟ್ ಇಸ್ ಇಂಡಿಯಾ, ಅಂಡ್ ಫೋರ್ತ್ ಇಸ್ ಜಪಾನ್. ಈಗ ನೋಡಿ, ಮೊದಲು ಚೈನಾ, ಎರಡನೇದು ಯುನೈಟೆಡ್ ಸ್ಟೇಟ್ಸ್, ಥರ್ಡ್
ಮೂರನೇದು ಇಂಡಿಯಾ, ನಾಲ್ಕನೇದು ಜಪಾನ್. ಈ ಕ್ರೋನಾಲಜಿನ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತ ಸಂಭವನೆ ಇದೆ. ಸೊ there is a possibility that they may ask you. So we have to understand what is the output of India solar energy that is being generated. This year it is 1,08,494 gigawatt hour. And if you compare it with Japan, Japan has generated 96,459 gigawatt hour and placing it below India. So what are the global positions that we need to know? It is China, which is first, India is second, third is United States is second, India is third, and fourth is Japan, right? So now why are we doing this? ಯಾಕೆ ಇದನ್ನ ನಾವು ಮಾಡ್ತಾ ಇದ್ದೀವಿ ಅಂತಾನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ ದಟ್ ಕ್ಲೈಮೇಟ್ ಗೋಲ್ಸ್ ಅಂಡ್ ಪ್ಯಾರಿಸ್ ಅಗ್ರಿಮೆಂಟ್. ನೋಡಿ, ನಾವು ಕ್ಲೈಮೇಟ್ ಗೋಲ್ಸ್ ಮತ್ತೆ ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಾವು ಸೋಲಾರ್ ಎನರ್ಜಿ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಇಂಡಿಯಾ ಅದರ ನ್ಯಾಷನಲಿ ಡಿಟರ್ಮೈನ್ಡ್ ಕಮಿಟ್ಮೆಂಟ್ಸ್ ಅಂತ ಇರುತ್ತೆ. ನೋಡಿ, ಪ್ರತಿಯೊಂದು ಕಂಟ್ರಿ ಅಥವಾ ಪ್ರತಿಯೊಂದು ದೇಶ ಅವ್ರ ಕೈಯಿಂದ ಎಷ್ಟು ಮಾಡಬಹುದು ಅಂತ ಅವರು ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಇಂಡಿಯಾದವರು ಅವರ ನ್ಯಾಷನಲ್ ಡಿಟರ್ಮೈನ್ಡ್ ಕೆಪಾಸಿಟಿ ಬಗ್ಗೆ ಅವರು ಅಥವಾ ಕಮಿಟ್ಮೆಂಟ್ಸ್ ನ ಮೀಟ್ ಮಾಡೋಕೆ ಈ ಒಂದು ಸೋಲಾರ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ವಿಲ್ ಹೆಲ್ಪ್ ರೆಡ್ಯೂಸ್ ಎಮಿಷನ್ ಇಂಟೆನ್ಸಿಟಿ ಮೂವಿಂಗ್ ಟುವರ್ಡ್ಸ್ ನೆಟ್ ಝೀರೋ. ಅಂತಂದ್ರೆ ನಾವು ಜಾಸ್ತಿ ಏನ್ ಎಮಿಟ್ ಆಗುತ್ತೋ, ಕಾರ್ಬನ್ ಡೈಆಕ್ಸೈಡ್ ಏನ್ ಎಮಿಟ್ ಆಗುತ್ತೋ ಅದನ್ನ ಕಡಿಮೆ ಮಾಡಿ ನಾವು ನೆಟ್ ಝೀರೋ ಅಂತಂದ್ರೆ ಎಮಿಷನ್ ಕಂಪ್ಲೀಟ್ಲಿ ಝೀರೋ ಆಗಬೇಕು ಎಲ್ಲಿವರೆಗೂ 2070 ವರೆಗೂ. ಆ ಟಾರ್ಗೆಟ್ ನ ರೀಚ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಚೀವ್ ನಾನ್ ಫಾಸಿಲ್ ಫ್ಯೂಲ್ ಕೆಪಾಸಿಟಿ ಅಹೆಡ್ ಆಫ್ ಸ್ಕೆಡ್ಯೂಲ್, ಆಲ್ಸೋ ಸ್ಟ್ರೆಂಥನ್ ಇಂಟರ್ನ್ಯಾಷನಲ್ ಕ್ರೆಡಿಬಿಲಿಟಿ. ಅಂತಂದ್ರೆ ನಾವು ಅಂತಾರಾಷ್ಟ್ರೀಯದಲ್ಲೂ ನಮ್ಮ ಕ್ರೆಡಿಬಿಲಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ನೋಡಿ, ನಾವು ಸೋಲಾರ್ ಎನರ್ಜಿನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಎಕನಾಮಿಕ್ ಅಂತಂದ್ರೆ ವಾಣಿಜ್ಯ ಮತ್ತು ಉದ್ಯೋಗ ಅವಕಾಶಗಳು ಜಾಸ್ತಿ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಅದನ್ನ ಮ್ಯಾನುಫ್ಯಾಕ್ಚರ್ ಅನ್ನ ತಯಾರು ಮಾಡೋದಕ್ಕೆ, ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ, ಅದಕ್ಕೆ ಔಟ್ಪುಟ್ ಅಂಡ್ ಆಪರೇಷನ್ ಅಂಡ್ ಮ್ಯಾನೇಜ್ ಮಾಡೋಕೆ, O&M ಅಂದ್ರೆ ಆಪರೇಷನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಮಾಡೋಕೆ, ಅದಕ್ಕೆ ಇರುವಂತ ರಿಲೇಟೆಡ್ ಸರ್ವಿಸಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಆಯಿತು, ಅದೆಲ್ಲವೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆದ್ರಿಂದ ನಮಗೆ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ನೋಡಿ, ಟೆಕ್ನಾಲಜಿಕಲ್ ಇನೋವೇಷನ್. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಬೆಟರ್ ಬೇರೆ ಚೆನ್ನಾಗಿರುವಂತ ಒಂದು ಟೆಕ್ನಾಲಜಿನ ತಗೊಂಡ್ ಬರ್ತೀವಿ. ಸೊ ಸ್ಟೋರೇಜ್ ಹೈಬ್ರಿಡ್ ಸಿಸ್ಟಮ್ ಆಗ್ಬೋದು, ಗ್ರಿಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಅಷ್ಟೇ ಅಲ್ಲದೆ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ನಾವು ಎಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಬಹುದು, ಯಾವ್ದಾದ್ರು ಹಳ್ಳಿಗಳಲ್ಲೂ ಇನ್ಸ್ಟಾಲ್ ಮಾಡಿದ್ರೆ ಆ ಹಳ್ಳಿ ಕೂಡ ಅಭಿವೃದ್ಧಿ ಆಗುವಂತ ಒಂದು ಪಾಸಿಬಿಲಿಟಿ ಇಲ್ಲಿದೆ. ಸೋಲಾರ್ ಪವರ್ ಕ್ಯಾನ್ ಇಂಪ್ರೂವ್ ಎನರ್ಜಿ ಆಕ್ಸೆಸ್ ಟು ರಿಮೋಟ್ ಏರಿಯಾಸ್ ಆಲ್ಸೋ. ಎಲ್ಲಿ ನಮಗೆ ಎನರ್ಜಿ ತಗೊಂಡ್ ಹೋಗೋಕ್ಕಾಗಲ್ವೋ, ಯಾಕೆಂದ್ರೆ ಸೂರ್ಯನ ಕಿರಣಗಳು ಎಲ್ಲ ಕಡೆಗೂ ಬೀಳುತ್ತೆ. ಅಲ್ಲಿಂದ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಎನರ್ಜಿನ ನಾವು ಎಲ್ಲಾ ರಿಮೋಟ್ ಏರಿಯಾಸ್ ಅಂತಂದ್ರೆ ಎಲ್ಲಿ ನಾವು ವಿದ್ಯುತ್ನ ತಗೊಂಡ್ ಹೋಗೋಕ್ಕಾಗಲ್ವೋ ಅಲ್ಲಿ ಕೂಡ ನಾವು ಎನರ್ಜಿ ಆಕ್ಸೆಸ್ ನ ಕೊಡಬಹುದು. ಲೋಕಲ್ ಜನರೇಷನ್ ಹೆಲ್ಪ್ ರೆಸಿಲಿಯನ್ಸ್. ಅಂತಂದ್ರೆ ಲೋಕಲ್ ಆಗಿ ಜನರೇಟ್ ಮಾಡೋದ್ರಿಂದ ಎಲ್ಲರಿಗೂ ಒಂದು ಕಿರಣವನ್ನ ನಾವು ಕೊಡ್ಬೋದು, ಅಥವಾ ಎಲ್ಲರಿಗೂ ನಾವು ಏನ್ ಮಾಡ್ಬೋದು ಅಂದ್ರೆ ವಿದ್ಯುತ್ ಎನರ್ಜಿಯನ್ನ ನಾವು ಇಲ್ಲಿ ಕೊಡ್ಬೋದು ಅಂತ ಹೇಳ್ಬೋದು. ಸೊ ವಾಟ್ ಆರ್ ದ ಅದರ್ ಥಿಂಗ್ಸ್ ದಟ್ ವಿಲ್ ಹೆಲ್ಪ್ ಅಸ್ when we are able to do this solar energy, or when we become the third largest producer of solar energy or generator of solar energy? What are the help that we will get? We will be able to meet our commitments that are there for achieving the climate goals and the Paris Agreement that we have according to the COP26 commitments, which will help India's nationally determined commitments, so that we will be able to reduce the intensity of the greenhouse gases and we will be able to move towards the net zero emission by 2070. These are the targets that we have, and we will be able to overcome all these, right? So this is one of the things that we will be able to do, and we will also be able to provide the economic and job opportunities. See, what will basically happen here is that we have to manufacture these what you meant to say solar panels, and we have to install these solar panels. Not just that, we also have to operate them, we have to manage them, and we also have to make sure that the relative services will also grow, like investment and services. All of this will also grow, and this will create a lot of economic and employment opportunities. Along with this, there will be a technological innovation also, that is push for better efficiencies. We will make sure that the photovoltaic cells that we are using, PV is nothing but photovoltaic. Can you see here? ಇದಕ್ಕೆ ನಾವು ಫೋಟೋವೋಲ್ಟೈಕ್ ಅಂತ ಹೇಳ್ತೀವಿ. PV ಅಂದ್ರೆ ಫೋಟೋ voltaic efficiency, storage, hybrid systems, and grid management. All these things are going to become better because we will be having more technological innovations. Apart from this work, what we will also be doing here is we will be doing rural development and decentralization. So solar power can improve energy access to remote areas. See, the places where, the villages where we do not have any kind of access, or where we are not able to provide access, we will be able to provide electricity for such places also. We will be also able to help in local generation as well. Because what is going to happen here is it will be very easy for us to generate electricity even in the villages, because solar energy or sun is present everywhere and it is easy to generate. And we will be able to give electricity to all the places as well, right? So these are the two important articles that I wanted to discuss today.
Okay, thank you so much. Until tomorrow, I will come up with another two important articles. See, I am not covering more number of articles because I want you to focus on small chunks of information so that it becomes more easier for you to understand and remember. If I give you more than 20, 30, see, two, three more or two, three or five, six topics in a day, it is going to be very difficult. So try to do at least two to three topics. Because what happens here is we are doing it monthly wise or month wise. In the same month, a same topic will be repeated multiple times. So I will put all of that together as one topic. So it is going to, save a lot of your time. ನೋಡಿ ನಾನು ದಿನಕ್ಕೆ ಬರೀ ಎರಡೇ ಟಾಪಿಕ್ ನ ಏನಕ್ಕೆ ತಗೊಂಡ್ ಬರ್ತಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಎರಡೇ ಟಾಪಿಕ್ಸ್ ನ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭವಾಗುತ್ತೆ ನಿಮಗೆ. ಆಮೇಲೆ ಜುಲೈ ಮಂತ್ ಅಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ಏನೇನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆಯೋ ಅದನ್ನ ಅಷ್ಟನ್ನು ನಾನು ಕವರ್ ಮಾಡಿರ್ತೀನಿ. ಇವಾಗ ಒಂದೇ ತಿಂಗಳಲ್ಲಿ ಒಂದೇ ಟಾಪಿಕ್ ಮೇಲೆ ಹಲವಾರು ಆರ್ಟಿಕಲ್ಸ್ ಬಂದಿರುತ್ತೆ. ಅವಷ್ಟೂ ನಾವು ಓದೋ ಅವಶ್ಯಕತೆ ನಮಗಿಲ್ಲ. ನಾವು ಓದ್ತಾ ಕೂತ್ಕೊಂಡ್ರೆ ತುಂಬಾ ಏನಾಗುತ್ತೆ, ರಿಪಿಟೇಷನ್ ಆಗುತ್ತೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಅಂದ್ರೆ ಎಂಟೈರ್ ಜುಲೈ ಮಂತ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಿವೆ ಅದನ್ನಷ್ಟೂ ನಾನು ಎರಡೆರಡು ಟಾಪಿಕ್ಸ್ ನ ಪ್ರತಿದಿನ ನಿಮ್ಗೆ ಕೊಡ್ತೀನಿ. ಸೊ ಈ ತರ ನಿಮ್ಗೆ ಟೈಮು ಸೇವ್ ಆಗುತ್ತೆ, ಆಮೇಲೆ ನಿಮ್ ಟಾಪಿಕ್ ಕವರೇಜು ಜಾಸ್ತಿ ಆಗುತ್ತೆ. ಓಕೆ, ನಾನು ಮತ್ತೆ ನಾಳೆ 2 ಟಾಪಿಕ್ಸ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.